ರೈತರಿಗೂ ತಟ್ಟಿದ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟು ಬಿತ್ತನೆ ಮಾಡುವುದಕ್ಕೆ ರಸಗೊಬ್ಬರದ ಅಭಾವದ ಭೀತಿ. ಧಾರವಾಡ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕೆ ಪರದಾಟ. ರಸಗೊಬ್ಬರ ಸಿಗದ ಕಾರಣ ಕಂಗಾಲಾಗಿರುವಂಥದ್ದು ಅನ್ನದಾತರು. ಭೂಮಿಯನ್ನ ಹದ ಮಾಡಿ ಬಿತ್ತನೆಗೆ ಸಜ್ಜಾಗಿರುವಂಥದ್ದು ರೈತರು. ಆದರೆ ಗೊಬ್ಬರ ಇಲ್ಲ ಎನ್ನುತ್ತಿರುವ ಅಂಗಡಿಗಳ ಮಾಲೀಕರು. ಧಾರವಾಡ ಜಿಲ್ಲೆಗೆ 57,000 ಟನ್ ರಸಗೊಬ್ಬರ ಬೇಕು. ಆದರೆ ಜಿಲ್ಲೆಯಲ್ಲಿ ಒಂದೇ ಒಂದು ಟನ್ ಗೊಬ್ಬರ ಸ್ಟಾಕ್ ಇಲ್ಲ. ಕಂಪನಿಗಳಿಂದ ಕೃತಕ ಅಭಾವ ಸೃಷ್ಟಿ ಅಂತ ರೈತರು ಇದೀಗ ಆರೋಪ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ರೈತರಿಗೂ ಕೂಡ ಈ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಹೆಂಗೆಲ್ಲ ಕಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಬಿತ್ತನೆ ಮಾಡಬೇಕು, ಆದರೆ ರಸಗೊಬ್ಬರದ ಅಭಾವ ಶುರು ಆಗ್ಬಿಟ್ಟಿದೆ. ಧಾರವಾಡ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ರಸಗೊಬ್ಬರನೇ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಭೂಮಿಯನ್ನು ಹದ ಮಾಡಿ ಬಿತ್ತನೆಗೆ ಸಜ್ಜಾಗಿ ಕೂತಿದ್ದಾರೆ ರೈತರು. ರಸಗೊಬ್ಬರ ಸಿಗದೆ ತಲೆ ಮೇಲೆ ಕೈ ಹೊತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಗಡಿ ಮಾಲೀಕರುಗಳು ನೋಡಿದ್ರೆ ಇಲ್ಲ, ಸ್ಟಾಕ್ ಇಲ್ಲ, ಬಂದಿಲ್ಲ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಗೆ 57,000 ಟನ್ ರಸಗೊಬ್ಬರ ಬೇಕು ಇವಾಗ. ಆದರೆ ಜಿಲ್ಲೆಯಲ್ಲಿ ಒಂದೇ ಒಂದು ಟನ್ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇರೋದು. ಇದೆಲ್ಲ ಬೇಕು ಅಂತಾನೆ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ. ಹೇಗೆ ಈ ಥರ ಆಗಕ್ಕೆ ಸಾಧ್ಯ ಆಗತ್ತೆ ಅಂತ ರೈತರು ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿ ಅವ್ರನ್ನ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಇಲ್ಲಿವರೆಗೂ ಅಂತಂದರೆ LPG ಅಭಾವ ಸೃಷ್ಟಿಯಾಯಿತು. ಅದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಅಂತಂದರೆ ಅಭಾವ ಆತಂಕದ ಇಲ್ಲಿಂದ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತಿಲ್ಲ ಅಂತ ದೊಡ್ಡದಂಥ ಒಂದು ಭಯ ಇವತ್ತು ಸಾರ್ವಜನಿಕರಲ್ಲಿ ಹುಡ್ತು. ಈಗ ಬಂದಿದ್ದು ಗೊಬ್ಬರ ಸರದಿ. ಈಗಾಗಲೇ ರೈತ ಮುಂಗಾರು ಸರಿಯಾಗಿ ಬಿದ್ದಿದೆ. ತನ್ನ ಭೂಮಿಯನ್ನು ಹದ ಮಾಡಿ ಇಟ್ಟುಕೊಂಡಿದರೆ ಇನ್ನೇನು ಬೀಜಗಳನ್ನು ಬಿತ್ತಬೇಕು ಅಂದರೆ ಅದಕ್ಕೆ ಬೇಕಾಗಿದ್ದು ರಸಗೊಬ್ಬರ. ಯಾವುದೇ ಒಂದು ಅಂಗಡಿಗೆ ಹೋದರೂ ಸಹಿತ ಇವತ್ತು ರೈತನಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಕಾರಣ ಕೇಳಿದರೆ ಇಲ್ಲಿರುವಂತಹ ಅಂಗಡಿಕಾರರು ಯಾರು ಇವತ್ತು ಅಗ್ರೋ ಮಾಲೀಕರಿದ್ದಾರೆ ಅವರೆಲ್ಲರೂ ಹೇಳ್ತಾ ಇರೋದು ಯುದ್ಧ ನಡೀತಾ ಇದೆ, ಹೀಗಾಗಿ ನಮಗೆ ಸರಿಯಾಗಿ ಗೊಬ್ಬರ ಪೂರೈಕೆ ಆಗ್ತಿಲ್ಲ, ನಾವು ರೈತರಿಗೆ ಎಲ್ಲಿಂದ ಕೊಡಬೇಕು ಅಂತೇಳಿ ಈ ರೀತಿಯಾದಂಥ ಒಂದು ಉತ್ತರವನ್ನು ಕೊಡ್ತಾರೆ. ಈ ಸಂಪರ್ಕ ನನ್ನ ಜೊತೆ ಮಾತಾಡಲಿಕ್ಕೆ ರೈತರಿದ್ದಾರೆ. ನಾನು ರೈತರನ್ನು ಮಾತಾಡ್ತೀನಿ. ಸರ್, ಗೊಬ್ಬರ ಯಾವ್ದಾವ್ದು ಬೇಕೀಗ ನಮಗೆ ಬಿತ್ತನೆ ಮಾಡಲಿಕ್ಕೆ ಏನಾಗ್ತಿದೆ ಸರ್? ಈಗ ಗೊಬ್ಬರ ಬಿತ್ತಲಿಕ್ಕೆ ಅನ್ನೋದಕ್ಕೆ ಮೇನ್ ಈಗ ಬಿತ್ತು ಟೈಮ್ನಾಗ DAP ಭಾಳ ಇಂಪಾರ್ಟೆಂಟ್ ಆಗ್ತದೆ. DAP ಬೇಕು. DAP ಆದ ತಕ್ಷಣ ಆಮೇಲೆ ಮುಂದೆ ಸ್ವಲ್ಪ ಹುಡ್ತಪ್ಪ ಅಂತಂದ್ರೆ ಯೂರಿಯಾ ಬೇಕಾಕೈತಿ. ಅದಕ್ಕೆ ಆಯಾ ಒಂದೊಂದು ಬೆಳೆಗೆ ತಕ್ಕಂಥ ಇದು ಒಂದಿಷ್ಟು ಗೊಬ್ಬರಗಳು ಬೇಕಾಗ್ತದೆ. ಆದರೆ ಪ್ರಮುಖವಾಗಿ ಮೇನಾಗಿ ಏನೈತಿ, ಕಬ್ಬಿಗೆ ಅಂಕ್ರಿ ಭಾಳ ಇಂಪಾರ್ಟೆಂಟ್ ಇದೆ ಗೊಬ್ಬರ. ರಾಸಾಯನಿಕ ಗೊಬ್ಬರ ಇದ್ರೂ ಅಷ್ಟೇ ಬೆಳಿತೈತಿ. ಯಾಕಂದ್ರೆ ಸಗಣಿ ಗೊಬ್ಬರಿಗೆಲ್ಲ ಹೋಗಿಬಿಟ್ಟೈತಿ. ಈಗ ಎಲ್ಲ ಕಬ್ಬು ಬೆಳೆಗಾರರು ರಾಸಾಯನಿಕ ಗೊಬ್ಬರದ ಮೇಲೆ ಡಿಪೆಂಡ್ ಆಗ್ಯಾರ. ಹಿಂಗೆ ಡಿಪೆಂಡ್ ಆದಂಥ ಸಮಯದಲ್ಲಿ ಈಗ ಸರ್ಕಾರದವ್ರು ಇರ್ಬೋದು, ಕಂಪ್ನಿಯವ್ರು ಇರ್ಬೋದು, ಇವ್ರು ರೈತರ ಜೊತೆ ಎಲ್ಲರೂ ಎಲ್ಲ ಸಮಯದಾಗ ರೈತನ ಜೊತೆನೇ ಚೆಲ್ಲಾಟ ಆಡ್ತಾರೆ. ಯಾಕಂತಂತಂದರೆ ಇವತ್ತು ಎಲ್ಲ ರೀತಿಯಿಂದನೂ ಗೊಬ್ಬರ ಸ್ಟಾಕ್ ಇಲ್ಲ ಅಂತಲ್ಲ, ಗೊಬ್ಬರ ಸಾಕಷ್ಟು ಸ್ಟಾಕ್ ಐತಿ. ಈಗ ಕಂಪ್ನಿ ಒಳಗೆ ಸಾಕಷ್ಟು ಸ್ಟಾಕ್ ಐತಿ. ಆಮೇಲೆ ವರ್ಷ ಹೆಂಗೈತಿ, ಇಷ್ಟು ಗೊಬ್ಬರ ಬೇಕು ಅಂತಂದೇಳಿ ಸರ್ಕಾರದವ್ರು ಆಲ್ರೆಡಿ ಆರ್ಡರ್ ಕೊಟ್ಟಿರ್ತಾರೆ. ಆರ್ಡರ್ ಪ್ರಕಾರ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇವರು ಕಂಪ್ನಿಯವ್ರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತಂದರೆ, ಈಗ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಯುದ್ಧದ ಮೇಲೆ ಒಂದು ಕಾರಣ ಹಾಕಿ, ಇಲ್ಲ ಯುದ್ಧ ನಡೆದಿದ್ದ ಸಂಬಂಧ ನಮಗೆ ಯಾವುದು ಕಚ್ಚಾ ವಸ್ತು ಯಾವುದು ಸಿಗ್ತಾ ಇಲ್ಲ, ಅದನ್ನು ತಯಾರು ಮಾಡಲಿಕ್ಕೆ ಇಲ್ಲ ಅಂತಂತೇಳಿ ಇವರು ಒಂದು ಗೂಬೆ ಕುಡಿಸ್ತಾ ಇದ್ದಾರೆ. ಹೊರತು ಅದನ್ನು ಮುಂದೇನು ಮಾಡೋದು, ಒಮ್ಮಿಂದೊಮ್ಮೆಕ್ಲೇ ಇದು ಬಂತಪ್ಪ ಅಂತಂತಂದ್ರೆ ಅದನ್ನು ಬ್ಲ್ಯಾಕ್ನಾಗ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಡೀಲರ್ಸಿಗೆ ಕೊಡ್ತಾರೆ. ಡೀಲರ್ಸು ಸದ್ಯಕ್ಕೆ ಏನು ಮಾಡ್ತಾರೆ ಅಂತ ಟೈಮ್ನಾಗ ಈಗ ಒಂದು 500 ರೂಪಾಯಿ ಇದ್ದಿದ್ದು 1000 ಇದ್ದಿದ್ದು 2000 ಬೆಲೆ ದುಪ್ಪಟ್ಟು ಮಾಡೋಕ್ಕೆ ಇದು ಒಂದು ಅವ್ರಿಗೊಂದು ಒಳ್ಳೆಯ ಅವಕಾಶ. ಯುದ್ಧ ನಡೆದೈತೆ ಅನ್ನೋದೇನೈತಲ್ಲ, ಈ ಕಂಪ್ನಿಗಳಿಗೆ ಒಂದು ಒಳ್ಳೆಯ ಅವಕಾಶ, ಸರ್ಕಾರಕ್ಕೂ ಕೂಡ ಒಳ್ಳೆಯ ಅವಕಾಶ. ಅಗ್ರಗಳಿಗೆ ಇಲ್ರಿ, ನಮ್ಮ ಕಡೆ ಸ್ಟಾಕ್ ಇಲ್ಲ. ಈಗ ಏನು ಮಾಡಬೇಕು, ಆ್ಯಕ್ಚುಲಿ ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಗೊಬ್ಬರ ಚೀಲನೂ ಪೆಟ್ರೋಲಿಯಂ ಪ್ರಾಡಕ್ಟು, ಗೊಬ್ಬರನೂ ಪೆಟ್ರೋಲಿಯಂ ಪ್ರಾಡಕ್ಟ್. ಅದನ್ನು ಕಚ್ಚಾ ವಸ್ತುನ ನಮ್ಗೆ ಸಿಗ್ತಾ ಇಲ್ಲ. ಇನ್ನು ಗೊಬ್ಬರ ನಮಗೆ ಕಡೆ ಸ್ಟಾಕೂ ಇಲ್ಲ. ಇನ್ನು ನಾವು ಎಲ್ಲಿಂದ ತಂದು ಕೊಡಬೇಕು ಗೊಬ್ಬರ? ನಿಲ್ಲಿ, ಇದನ್ನು ಯುದ್ಧ ನಿಲ್ಲಿ ನಿಂತಾಗ ನೋಡೋಣ ಅಂತಂತ ಹೇಳ್ತಾರೆ. ನಾವು ಎಲ್ಲಿ ಕೇಳಬೇಕು? ಇನ್ನು ಹೋಗಿ ನಾವು ಡೊನಾಲ್ಡ್ ಟ್ರಂಪ್ ಕೇಳೋಣ, ಗುದ್ದ ನಿಲ್ಲಿಸ್ಪ, ನಮಗೆ ಗೊಬ್ಬರ ಬೇಕಂತ ಹೇಳಿಕ್ಕೆ ಆಗ್ತದೆ? ಆಗೋದಿಲ್ಲ. ರೈತನ ಪರಿಸ್ಥಿತಿ ಜೊತೆ ಯಾವಾಗಿದ್ರೂ ಸರ್ಕಾರದವ್ರು ಇರ್ಬೋದು, ಆಮೇಲೆ ಈ ಕಂಪ್ನಿಗಳು ಇರ್ಬೋದು, ಇದೇ ರೀತಿ ಒಂದು ಚೆಲ್ಲಾಟ ಆಡ್ತಾರೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ನೇರವಾಗಿ ನಾನು ಏನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂತಂದರೆ, ದಯವಿಟ್ಟು ಈ ಏನೋ ಗೊಬ್ಬರ ಕಂಪ್ನಿ ಇರೋದಲ್ಲ, ಅವ್ರಿಗೆ ಒಂದು ಕಠಿಣವಾದಂಥ ಒಂದಿಷ್ಟು ನಿಯಮಗಳನ್ನು ಹೇರಿ ಆದಷ್ಟು ಬೇಗನೆ ರೈತರಿಗೆ ಗೊಬ್ಬರ ಕೊಡುವಂಥದ್ದು ಒಂದು ಕೆಲಸ ತಾವು ಮಾಡಬೇಕು. ಮಾಡದೆ ಹೋದರೆ ಬರುವಂಥ ದಿನಮಾನದಲ್ಲಿ ಉಗ್ರವಾದಂಥ ಹೋರಾಟವನ್ನು ಅನಿವಾರ್ಯವಾಗಿ ನಾವು ಕೈಗೊಳ್ಳಬೇಕಾಗ್ತದೆ.
ಈಗಾಗಲೇ 4-5 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ನಾವು ಸಂಪೂರ್ಣವಾಗಿ ಬೆಂಡಾಗಿ ಹೋಗಿದ್ದೀವಿ. ಇಂತಹ ಸಮಯದಲ್ಲಿ ಮತ್ತೆ ಈಗ ಮುಂಗಾರು ಬಿದ್ದಿದೆ. ಹೊಲವನ್ನು ಹದವನ್ನಾಗಿ ಮಾಡಬೇಕು, ನಮಗೆ ಬೇಕಾದಂತಹ ಬೀಜ ರಸಗೊಬ್ಬರಗಳನ್ನು ತೆಗೆದುಕೊಂಡಿಟ್ಟಬೇಕು ಅಂದರೆ ಯಾವುದೇ ಇಲ್ಲಿ ಅಗ್ರೋ ಅಂಗಡಿಗಳಿಗೆ ಹೋದರೆ ಒಂದೇ ಒಂದು ಚೀಲ ಇವತ್ತು ಗೊಬ್ಬರ ಸಿಗುತ್ತಿಲ್ಲ. ಯುದ್ಧದ ನೆಪವನ್ನು ಹೇಳಿ ನಮಗೆ ಹೇಳ್ತಾರೆ ಗೊಬ್ಬರವನ್ನು ಕೊಡ್ತಿಲ್ಲ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕಂಪನಿಗಳು ಆಯಾ ಡೀಲರ್ಗಳಿಗೆ ಗೊಬ್ಬರಗಳನ್ನು ಪೂರೈಕೆ ಮಾಡಿ ರೈತರನ್ನು ಹಿತ ಕಾಪಾಡಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.